ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರದ ದಿನ ಪಂಚಮಿ ಇದೆ. ಹಾಗಾದ್ರೆ ಈ ದಿನದ ವಿಶೇಷತೆ ಹೇಗಿದೆ? 12 ರಾಶಿಗಳ ಫಲಾಫಲ ಇವತ್ತು ಹೇಗಿದೆ? ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಪಂಚಮಿ ಬೇರೆ ಬಂದಿದೆ. ಈ ದಿನದ ವಿಶೇಷತೆ ಹೇಗಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರೀದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ತುಂಬ ಶುಭಪ್ರದವಾದ ದಿವಸ. ಸೋಮವಾರದ ಮಟ್ಟಿಗೆ ತುಂಬ ಶುಭ. ಪಂಚಮಿ ತಿಥಿ ಪೂರ್ಣ ತಿಥಿ ಅಂತ ಕರೀತಾರೆ ಇದನ್ನು. ತುಂಬ ಒಳ್ಳೆಯ, ಉತ್ತಮವಾದ, ಉತ್ಕೃಷ್ಟವಾದ ತಿಥಿ. ಶುಭ ಕಾರ್ಯಗಳಿಗೆ ಹೇಳಿ ಮಾಡಿಸಿದ ತಿಥಿಯಾಗಿದೆ. ಚಿತ್ರಾ ನಕ್ಷತ್ರ ಕೂಡ, ಚಿತ್ರ ಎರಡೂ ರೀತಿಯ ಸಂಬೋಧನೆ ಇದೆ. ಹೀಗಾಗಿ ಆ ನಕ್ಷತ್ರವೂ ಕೂಡ ತುಂಬ ಪ್ರಶಸ್ತವಾದದ್ದು, ಗ್ರಾಹ್ಯ ನಕ್ಷತ್ರ ಅಂತ ಪರಿಗಣಿಸಲ್ಪಟ್ಟಿದೆ. ಹೀಗಾಗಿ ಶುಭ ಕಾರ್ಯಗಳಿಗೆ ಈ ದಿವಸ ತಾರಾನುಕೂಲ ಇದ್ದರೆ ಅದು ಬಹಳ ಮುಖ್ಯ. ಜನ್ಮ, ಸಂಪತ್, ವಿಪತ್, ಕ್ಷೇಮ, ಪ್ರತ್ಯರ, ಸಾಧಕೋ ವಧ, ಮೈತ್ರಂ ಪರಮ ಮೈತ್ರಂಚ ಜನ್ಮಾದೀನಿ ಪುನಃ ಅಂತ ಒಂದು ಮಾತು ಆಧಾರ ಇದೆ. ಜನ್ಮತಾರೆಯಲ್ಲಿ ಶಾಂತಿ ಇತ್ಯಾದಿಗಳನ್ನು ಮಾಡಿಸಬಹುದು, ಆದರೆ ಶುಭ ಕಾರ್ಯಗಳಿಲ್ಲ. ಅಂದರೆ ವಿವಾಹ, ಉಪನಯನ ಈ ಥರದಕ್ಕೆ ಸ್ತ್ರೀಯರಿಗೆ ಸಾಧ್ಯತೆ ಇದೆ. ಜನ್ಮತಾರೆ ತೊಂದರೆ ಇಲ್ಲ ಅಂತ ಪುನರ್ಜನ್ಮದ ರೀತಿಯಲ್ಲಿ ಅದನ್ನು ಭಾವಿಸ್ತಾರೆ ಸ್ತ್ರೀಯರು ವಿವಾಹವನ್ನು. ಅದು ಸಾಧ್ಯ ಅಂತ. ಉಳಿದ ಹಾಗೆ ಸಂಪತ್ತಾರೆ ತುಂಬ ಶ್ರೇಷ್ಠವಾದದ್ದು. ಕ್ಷೇಮತಾರೆ ಅತ್ಯಂತ ಶುಭ, ಕ್ಷೇಮವನ್ನೇ ಹೇಳುತ್ತೆ. ಆಯಾ ತಾರಾನುಕೂಲ ಏನನ್ನು ಹೇಳ್ತಾ ಇದೆಯಾ? ಸಂಪತ್ತಾರೆ ಅಂದರೆ ಸಂಪತ್ತಾಗಿ ಪರಿಣಮಿಸುತ್ತೆ. ಈ ದಿವಸ ಸಂಪತ್ತಾರೆಯಾಗಿದ್ದರೆ, ವಿವಾಹ ಮಾಡ್ಕೊಳ್ತಾ ಇದ್ದೀರ ಅಂದರೆ ವಿವಾಹ ಸಂಪತ್ತು. ವ್ಯಾಪಾರ ಮಾಡ್ತಾ ಇದ್ದೀರಂದರೆ ಸಂಪತ್ತು ಹರಿದು ಬರುತ್ತೆ. ಚಿತ್ತಾ ನಕ್ಷತ್ರ. ಹಸ್ತ ನಕ್ಷತ್ರದವರಿಗೆ ಚಿತ್ರ ನಕ್ಷತ್ರ ಸಂಪತ್ತಾರೆಯಾಗಿರುತ್ತೆ. ಹೀಗಾಗಿ ಹಸ್ತ ನಕ್ಷತ್ರದವರು ಸಾಧ್ಯತೆ ಇದೆ. ಆ ರೀತಿಯಲ್ಲಿ ನಾನು ಹೇಳಿದ್ದು ಉದಾಹರಣೆಗೆ. ನಂತರ ಕ್ಷೇಮತಾರೆ ಅಂದರೆ ಕ್ಷೇಮವಾಗಿರುತ್ತೆ. ಕ್ಷೇಮವಾಗಿ ಯಾವುದೋ ಒಂದು ವ್ಯವಹಾರ ಮಾಡ್ತಾಯಿದ್ರೆ ಕ್ಷೇಮವಾಗಿರುತ್ತೆ. ಯಾವುದೋ ಪ್ರಯಾಣ ಮಾಡ್ತಾ ಇದ್ದರೆ ಸಂತೋಷ, ಕ್ಷೇಮದಾಯಕವಾಗಿರುತ್ತೆ. ಆ ರೀತಿಯಲ್ಲಿ ಕ್ಷೇಮತಾರೆ, ಅದನ್ನು ನೋಡ್ಕೊಳ್ಬೇಕು. ಸಾಧಕ ತಾರೆ, ಪ್ರತ್ಯರ ಅಂತಿದೆ, ವಿಪತ್ತಂತ ಒಂದು ಹೋಯ್ತಲ್ಲ, ಆ ವಿಪತ್ತಾರೆಯಲ್ಲಿ ಮಾಡಿದ್ರೆ ವಿಪತ್ತಾಗತ್ತೆ ಅಂತ. ಚಿತ್ತ ನಕ್ಷತ್ರ ಒಳ್ಳೆಯದೆ, ಆದರೆ ಉತ್ತರ ನಕ್ಷತ್ರದವರಿಗೆ ಉತ್ತರ, ಹಸ್ತ, ಚಿತ್ತ ಅದು ವಿಪತ್ತಾರೆಯಾಗತ್ತೆ. ಅದು ಚಿತ್ತ ನಕ್ಷತ್ರ ಒಳ್ಳೆಯದೇ, ಆದರೆ ನಿಮಗಾಗಲ್ಲ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. ಈ ಥರದ್ದಿದೆ. ಅದೇ ಪರಮವೈತ್ರ ತಾರೆವರೆಗೆ ಇದೆ. ಇದನ್ನೆಲ್ಲ ನೋಡಿಕೊಂಡು ಒಂದು ನಿರ್ಣಯ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಚೆನ್ನಾಗಿ ಪರಿಶೀಲಿಸ್ಕೊಳ್ಳಿ. ಚೆನ್ನಾಗಿದೆ ಚಿತ್ತ ನಕ್ಷತ್ರ, ಮುಂದೆ ಯಾವುದೋ ಹಸ್ತ ನಕ್ಷತ್ರ ಚೆನ್ನಾಗಿದೆ, ಅನುರಾಧ ಮಹಾನಕ್ಷತ್ರ ಅಥವಾ ಮಖ ನಕ್ಷತ್ರ ಈ ಥರದ್ದೆಲ್ಲ ಕಲ್ಪನೆ ಇದೆ ನಮಗೆ, ಒಳ್ಳೇದಲ್ವಾ ಅಂತ. ನಿಮಗೆ ಒಳ್ಳೇದಾಗಿರಲ್ಲ. ಒಳ್ಳೇದು ಹೌದು, ನಕ್ಷತ್ರ ಒಳ್ಳೇದು ಹೌದು, ಚಿತ್ತ ನಕ್ಷತ್ರ. ಆದರೆ ಯಾರಿಗೆ ಅದನ್ನು ನೋಡ್ಕೊಳ್ಬೇಕು. ಆಗ ಇದೆಲ್ಲ ಶುಭ ಅನಿಸ್ಕೊಳ್ಳುತ್ತೆ. ಇದನ್ನು ಪರಿಗಣಿಸ್ಕೊಂಡು ನೀವು ಕೆಲಸಗಳನ್ನು ಮಾಡಿ ಚೆನ್ನಾಗಿ ಬಲ್ಲವರಿಂದ ತಿಳಿದು ಒಂದು ನಿರ್ಣಯಕ್ಕೆ ಬನ್ನಿ. ಯಾರು ಚೆನ್ನಾಗಿ ಗೊತ್ತಿದೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಇದನ್ನು ಅಳತೆ ಕಡ್ಡಿಗಳು ನಿಮ್ಮ ಹತ್ರನೇ ಇರುತ್ತೆ. ನನಗೆ ಅಷ್ಟೆಲ್ಲ ಶಾಸ್ತ್ರ ತಿಳುವಳಿಕೆ ಇಲ್ವಲ್ಲಪ್ಪ, ಹೆಂಗೆ ಅಳಿಯೋದು, ಇದೆಲ್ಲ ಏನು ಅಗತ್ಯ ಇಲ್ಲ. ಹಿಮಾಲಯ ಅಳಿಲಿಕ್ಕೆ ಒಂದು ಸಣ್ಣ ಗಜಕಡ್ಡಿನೇ ಉಪಯೋಗಿಸೋದು. ಹೀಗಾಗಿ ಇದಕ್ಕೆ ಇಂಥದ್ದೇ ಪ್ರಮಾಣ ಬೇಕು. ನೀವು ಅಧ್ಯಯನ ಮಾಡಿರಿ. ಒಬ್ಬ ಸಂಗೀತಜ್ಞ ಚೆನ್ನಾಗಿ ಹಾಡ್ತಾ ಇದ್ದರೆ ಒಂದು ಚೂರು ಶ್ರುತಿ ತಪ್ಪಾದ್ರೂ ನೀವು ಕಂಡುಹಿಡಿದು ಬಿಡ್ತೀರಾ, ಶ್ರುತಿ ಮಿಸ್ ಮಾಡಿಕೊಂಡ ಅಂತ. ಆ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಗೊತ್ತಾಗುತ್ತೆ ಯಾರಿಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು. ನಿಮಗೆ ನಿಮ್ಮಂಥ ಬುದ್ಧಿವಂತರು ಇದ್ದಾರಾ? ಹೀಗಾಗಿ ಎಲ್ಲ ಜನರೆಲ್ಲ ಬುದ್ಧಿವಂತರೇ ಇದ್ದಾರೆ. ಹೀಗಾಗಿ ಅದನ್ನೆಲ್ಲ ಹೇಳಿಕೊಡ್ಬೇಕಾಗಿಲ್ಲ. ಚೆನ್ನಾಗಿ ಪರಿಶೀಲಿಸ್ಕೊಳ್ಳಿ ಅಷ್ಟೇ.
ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ತಾರಾನುಕೂಲಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೀರಾ. ಹಾಗಾದರೆ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ದೀಪಿಕಾ ಅವರು ಕಳಿಸಿದ್ದಾರೆ. ದೀಪಿಕಾ ಅವರ ಜನ್ಮ ದಿನಾಂಕ 29/10/2001. ಹುಟ್ಟಿದ ಸಮಯ ಸಂಜೆ 4:05. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ದೀಪಿಕಾ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿ ರಾಹು ಜೊತೆಗಿದ್ದಾನೆ. ಗುರುಚಾಂಡಾಲ ದೋಷ ಅಂತ ಕರೀತಾರೆ ಇದನ್ನು. ಇದು ಸ್ವಲ್ಪ ಬಾಧಕವಾಗುತ್ತೆ. ಗುರು ರಾಹು ಶಾಂತಿ ಮಾಡಿಸ್ಬೇಕು. ಮತ್ತು ಕೇತು ಕರ್ಮಸ್ಥಾನದಲ್ಲಿ ಇರೋದು. ಕೇತುವಿಗೆ ಬಲ ಇದೆ ಅಲ್ಲಿ, ಹೀಗಾಗಿ ಕೆಲಸಗಳ ಅನುಕೂಲ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ. ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ. ಈಗ ಅವಕಾಶ ಇದೆ ನಿಮಗೆ. ನನಗನ್ಸುತ್ತೆ ಮಾರ್ಚ್ ವೇಳೆಗೆ ನಿಮಗೆ ಕೆಲಸದಲ್ಲಿ ಅನುಕೂಲ ಉಂಟಾಗುತ್ತೆ, ಯೋಚನೆ ಬೇಡ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಶುಕ್ರ ಗ್ರಹ ಶಾಂತಿ ಅದೊಂದು ಮಾಡಿಸ್ಬೇಕು ತಾವು. ಶುಕ್ರ ಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ಚೆನ್ನಾಗಿದೆ, ಮುಂದೆ ಚೆನ್ನಾಗಿರ್ತಾರೆ. ವಿವಾಹಾತ್ ಪರಭಾಗ್ಯ ಅಂತ ಒಂದು ಮಾತಿದೆ. ಅಂದರೆ ವಿವಾಹದ ನಂತರ ಅನುಕೂಲ ಆಗ್ತಕ್ಕಂಥದ್ದು ಒಳ್ಳೆಯ ಯೋಗ ಅಂತ, ಆ ರೀತಿಯಲ್ಲೇ ಅನುಕೂಲ ಇದೆ. ಶುಕ್ರ ಗ್ರಹ ಶಾಂತಿ ಒಂದು ಮಾಡಿಸಿ ವಿವಾಹ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದನ್ನು ನಿಮ್ಮ ಜಾತಕವೇ ಹೇಳ್ತಾ ಇದೆ. ಈಗ ಪ್ರಸ್ತುತ ನಿಮಗೆ ಗುರು ನಡೀತಾ ಇದೆ. ಮಾರ್ಚ್ ನಂತರದಲ್ಲಿ ಶನೈಶ್ಚರ ಪ್ರಾರಂಭವಾಗುತ್ತೆ. ಹೀಗಾಗಿ ಮುಂದೆ ವಿವಾಹಕ್ಕೆ ನಿಮಗೆ 2 ವರ್ಷ ಕಳೀಲಿ. ಅಂದರೆ 26ರ ವೇಳೆಗೆ, 26ರ ಮಧ್ಯಭಾಗದಿಂದ ಮುಂದೆ ಆಗಸ್ಟ್ ನಂತರದಲ್ಲಿ ವಿವಾಹಕ್ಕೆ ತುಂಬ ಅನುಕೂಲ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಿರಾದಿಂದ ಸತೀಶ್ ಕುಮಾರ್ ಅವರು ಕಳಿಸಿದ್ದಾರೆ. ಸತೀಶ್ ಕುಮಾರ್ ಅವರ ಜನ್ಮ ದಿನಾಂಕ 11/4/1991. ಹುಟ್ಟಿದ ಸಮಯ ಸಂಜೆ 3:30. ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸತೀಶ್ ಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ಶನೈಶ್ಚರ ರಾಹುಯುಕ್ತನಾಗಿ ತನ್ನದೇ ಮನೆಯಲ್ಲಿದ್ದಾನೆ. ವ್ಯಯಾಧಿಪತಿ ಚಂದ್ರ ಸಪ್ತಮದಲ್ಲಿದ್ದಾನೆ. ಅಂದರೆ ವಿವಾಹ ಏರ್ಪಾಡಾಗಲಿಕ್ಕೆ ವ್ಯಯದ ಅಧಿಪತಿ ಬಂದು ಕೂತ್ಬಿಟ್ಟಿದ್ದಾನೆ. ಇದು ಕಾರಣ ಸ್ವಲ್ಪ ತೊಡಕಾಗ್ತಾ ಇದೆ. ಹೀಗಾಗಿ ಚಂದ್ರ ಶಾಂತಿ ಬೇಕು. ಚಂದ್ರಗ್ರಹ ಶಾಂತಿ ಒಂದು ಮಾಡಿಸಿ, ಅದು ನಿಮ್ಮ ತುಂಬ ಸಹಾಯವಾಗುತ್ತೆ. ಮತ್ತು ಈಗ ನಡೀತಾ ಇರ್ತಕ್ಕಂತಹ ಕಾಲ ಅನುಕೂಲವಾಗಿದೆ. ಹೀಗಾಗಿ ನೀವು ಈ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನನಗನ್ಸುತ್ತೆ ಬಹುಶಃ ಈ ಡಿಸೆಂಬರ್ ವೇಳೆಗೆ ಖಂಡಿತ ಏರ್ಪಾಡಾಗುತ್ತೆ. ಚಂದ್ರಗ್ರಹ ಶಾಂತಿ ಒಂದು ಮಾಡಿಸಿ, ಅದರಿಂದ ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಡ್ಯದಿಂದ ಯಶವಂತ್ ಅವರು ಕಳಿಸಿದ್ದಾರೆ. ಯಶವಂತ್ ಅವರ ಜನ್ಮ ದಿನಾಂಕ 15/2/2004. ಹುಟ್ಟಿದ ಸಮಯ ಬೆಳಗ್ಗೆ 8:10. ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ವಿವರವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯಶವಂತ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಅಲ್ವಾ? ಹೌದು ಕೆಲಸದ ಬಗ್ಗೆ ಶಾಸ್ತ್ರಿಗಳೇ. ತಿಳಿಸಿ ಅಂತ ಹೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ಇವರದ್ದು ತಮ್ಮದು ಕುಂಭಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಕುಜ ತುಂಬ ಚೆನ್ನಾಗಿದ್ದಾನೆ. ತೃತೀಯದಲ್ಲಿ ಒಳ್ಳೆಯ ಲಕ್ಷಣ. ಚಂದ್ರ ಕೂಡ ಚೆನ್ನಾಗಿದ್ದಾನೆ. ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದರೆ ತುಂಬ ಒಳ್ಳೆಯದು ಅಂತ. ಹೀಗಾಗಿ ಪ್ರಸ್ತುತ ಈಗ ಶುಕ್ರನ ದಶೆಯಲ್ಲಿ ತಮಗೆ ರವಿ ಭಕ್ತಿ ನಡೀತಾ ಇದೆ. ನೋಡಿ, ಇದೇ ಜುಲೈ ನಂತರ ನಿಮಗೆ ಅವಕಾಶಗಳಾಗುತ್ತೆ. ಜುಲೈ ನಂತರ ವೃತ್ತಿಯಲ್ಲಿ ಒಂದು ಸ್ಥಿರತೆ, ಬಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಅಲ್ಲಿವರೆಗೆ ಸ್ವಲ್ಪ ತೊಡಕಿದೆ. ಹೀಗಾಗಿ ಅಲ್ಲಿವರೆಗೆ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಪ್ರತಿ ಭಾನುವಾರ ಸ್ವಲ್ಪ ಗೋಧಿ ಧಾನ್ಯ ಇದನ್ನು ಹೋಗಿ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಪ್ರತಿ ಭಾನುವಾರ ಹೀಗೆ ಮಾಡಿ ಜುಲೈವರೆಗೆ ಮಾಡಿ. ಆಗಸ್ಟಲ್ಲಿ ನಿಮಗೆ ತುಂಬ ಕೆಲಸ ಉಂಟಾಗುತ್ತೆ. ಕೆಲಸ ಚೆನ್ನಾಗೂ ಇರುತ್ತೆ, ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಅನಿಲ್ ಕುಮಾರ್ ಅವರು ಕಳಿಸಿದ್ದಾರೆ. ಅನಿಲ್ ಕುಮಾರ್ ಅವರ ಜನ್ಮ ದಿನಾಂಕ 27/7/1987. ಹುಟ್ಟಿದ ಸಮಯ ಬೆಳಗ್ಗೆ 2:55. ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದರು ಶಾಸ್ತ್ರಿಗಳೇ. ಅನಿಲ್ ಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ವಿವಾಹದ ಸ್ಥಾನದ ಅಧಿಪತಿ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಭಂಗವೂ ಇದೆ. ಆದರೆ ಸಪ್ತಮದಲ್ಲಿ ಶನೈಶ್ಚರ ಇದ್ದಾನೆ. ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿ ಮಾಸೂತ್ರ ನಿಮಗೆ ಅನ್ವಯ ಆಗುತ್ತೆ. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸಬೇಕು. ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಶನೈಶ್ಚರ ಶಾಂತಿ ಮಾಡಿಸಿ. ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕೇತುವಿನ ಕಾಲ ನಡೀತಾ ಇದೆ. ಶುಕ್ರನ ದಶೆ ಇದೆಯಲ್ಲ, ಅದೇ ನಿಮಗೆ ಸ್ವಲ್ಪ ಸಹಾಯ ಮಾಡುತ್ತೆ. ಶನೈಶ್ಚರ ಶಾಂತಿ ಜಪ ಸಹಿತವಾಗಿ ಮಾಡಿಸಿ. 23,000 ಸಂಖ್ಯೆ ಜಪ ಬೇಕು. ಸಮಸ್ಯೆ ಸ್ವಲ್ಪ ಉಲ್ಬಣವಾಗಿದ್ದಾಗ ಪರಿಹಾರವೂ ಸ್ವಲ್ಪ ತೀವ್ರವಾಗಿರಬೇಕಾಗುತ್ತೆ.
ಘನವಾಗಿರಬೇಕಾಗತ್ತೆ. ಹೀಗಾಗಿ ಶನೈಶ್ಚರ ಶಾಂತಿಯ ಜೊತೆಗೆ ನೀವು ವಿವಾಹ ಸಿದ್ಧಿಗೆ ನೋಡಿ, ವಿವಾಹ ಸಿದ್ಧಿಗೆ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣಿ ಅಂತಕ್ಕಂಥ ಒಂದು ಮಂತ್ರ ಇದೆ ಸಪ್ತಶತಿಯಲ್ಲಿ. ಆ ಮಂತ್ರದ ಸಂಪುಟೀಕರಣ ಪಾರಾಯಣ ಮಾಡಿಸೋದು ತುಂಬ ಒಳ್ಳೆಯದು, ಯಾವುದಾದ್ರು ದುರ್ಗಾ ಸನ್ನಿಧಾನದಲ್ಲಿ. ಇವೆರಡು ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ನಿಮ್ಮ ಪ್ರಯತ್ನಕ್ಕೆ ಫಲವೂ ಸಿಗುತ್ತೆ. ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಕೇಶವಮೂರ್ತಿಯವರು ಕಳಿಸಿದ್ದಾರೆ. ಕೇಶವಮೂರ್ತಿ ಅವರ ಜನ್ಮ ದಿನಾಂಕ 12/7/1989. ಹುಟ್ಟಿದ ಸಮಯ ಸಂಜೆ 5:15. ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೇಶವಮೂರ್ತಿಯವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಗುತ್ತಾ? ಹೌದು, ಈ ಪ್ರಶ್ನೆ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ, ಕೇಂದ್ರ ಸ್ಥಾನದಲ್ಲಿದ್ದಾನೆ. ತನ್ನದೇ ಮನೆಯಲ್ಲಿ ತುಂಬ ಒಳ್ಳೆಯದು. ಆದರೆ ಮೌಢ್ಯನಾಗಿದ್ದಾನೆ. ಗ್ರಹಗಳು ಮೌಢ್ಯರಾದರೆ ಫಲವಿಲ್ಲ. ಇದು ಶಾಸ್ತ್ರದ ಮಾತು, ನನ್ನ ಮಾತಲ್ಲ. ಆಮೇಲೆ ನನ್ನ ಮೇಲೆ ಬೇಸರ ಮಾಡ್ಕೋಬೇಡಿ. ಯಾಕಪ್ಪ ಅಂತಂದರೆ ಸಹಜ, ಅದು ಕಂಡುಕೊಂಡಿದ್ದಾರೆ. ಹಾಗೆ ದಿವಾಕರ ಕರೈಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಒಂದು ಮಾತಿದೆ. ಸೂರ್ಯನ ಪ್ರಭಾವಕ್ಕೊಳಗಾಗಿದ್ದರೆ ಏನು ಮಾಡೋದು ಅಂತ. ಹೀಗಾಗಿ ಬಲ ಇಲ್ಲ. ಹೀಗಾಗಿ ಸರ್ಕಾರಿ ನೌಕರಿಯ ಕಥೆ ಬಿಡಿ, ಬೇರೆ ಅನ್ವಯ, ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿ. ನಿಮ್ಮ ಜಾತಕದಲ್ಲಿ ಅಲ್ಲಿ ರವಿ ಗುರು ಕೂಡ ಇದ್ದಾರಲ್ಲ, ಹೀಗಾಗಿ ಗುರುವಿಗೆ ತುಂಬ ಬಲ ಇರೋದ್ರಿಂದ ನಿಮಗೆ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಯಾವುದಾದ್ರು ಟೀಚಿಂಗು, ಸ್ಕೂಲು, ಇಂತಹ ಕ್ಷೇತ್ರಗಳಲ್ಲಿ ಪ್ರಯತ್ನ ಪಟ್ಟರೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ಚಂದ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಚಂದ್ರನ ಬಲದ ಮೇಲೆ ಕೃಷಿಗೆ ಸಂಬಂಧಿಸಿದ ಹಾಗೆ, ಹಾರ್ಟಿಕಲ್ಗೆ, ತೋಟಗಾರಿಕೆಗೆ ಸಂಬಂಧಿಸಿದ ಹಾಗೆ, ಪುಷ್ಪ ಮತ್ತು ಹಣ್ಣು, ಫ್ರೂಟ್ಸ್ ಇವುಗಳಿಗೆ ಸಂಬಂಧಿಸಿದ ಹಾಗೆ ಈ ರೀತಿಯ ಕ್ಷೇತ್ರಗಳಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಲಾಭ ಬರುತ್ತೆ. ಚಂದ್ರ ಲಾಭದಲ್ಲಿರೋದ್ರಿಂದ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜನ ಜೊತೆಗೆ ದಿವಸ ಮಾಂದಿವುದಿಯಾಗಿದೆ. ಚಂದ್ರಕೇತು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರವಿ, ಬುಧ ಹಾಗೂ ಶನೈಶ್ಚರರಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶುಕ್ರ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಭಯದ ವಾತಾವರಣ ಇದೆ, ಅಂಜಿಕೆ ಉಂಟಾಗುತ್ತೆ, ಧೃತಿ ಅಂದರೆ ಧೈರ್ಯ ಉಡುಗಿ ಹೋಗುತ್ತೆ, ಸಹೋದರಲ್ಲಿ ಮನಸ್ತಾಪ ತಾರಕಕ್ಕೆ ಹೋಗುತ್ತೆ, ಗಲಾಟೆ ಘರ್ಷಣೆಗಳು ಅತಿಯಾಗುವ ಲಕ್ಷಣ ಇದೆ. ಸ್ವಲ್ಪ ಸಮಾಧಾನವಾಗಿರಿ. ಇದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಲಾಭ, ಹಿರಿಯರಿಂದ ಸಹಕಾರ, ಮಾರ್ಗದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗೆ ದಿವಸ ಆಹಾರದಲ್ಲಿ ತೊಂದರೆ ಇದೆ, ಖಾರ ಪದಾರ್ಥಗಳಿಂದಾಗಿ ಎದೆ ಉರಿ ಈ ಥರದ್ದೆಲ್ಲ ಶುರುವಾಗೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು, ಖಾರ ಮಿತವಾಗಿರಲಿ. ಇನ್ನು ವಿದ್ಯಾರ್ಥಿಗಳಿಗೆ ಗುಂಪು ಘರ್ಷಣೆ, ಗಲಾಟೆಗಳು, ಅವಮಾನಗಳು ಈ ಥರದ್ದಿದೆ, ಸ್ವಲ್ಪ ಹುಷಾರು, ಅದ್ರ ಕಡೆ ಗಮನ ಕೊಡಬೇಕು. ಇನ್ನು ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು. ಅಗ್ನಿ ಸಂಬಂಧಿ ಕೆಲಸ ಮಾಡೋರು, ಅಗ್ನಿಶಾಮಕ ಠಾಣೆಯೋ ಮತ್ತೊಂದು ಒಲೆ, ಅಡಿಗೆ ಈ ಥರದ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಆಗಬಹುದು, ಮನೆಯಲ್ಲೇ ಆಗಬಹುದು, ಇನ್ನೆಲ್ಲೋ ದೊಡ್ಡ ಸ್ಥಳ ಅಂತಲ್ಲ, ಹುಷಾರು, ಅಗ್ನಿ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಿ. ಇದರ ಹೊರತಾಗಿ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಈ ದಿವಸ ಮಕ್ಕಳ ವಿಚಾರದಲ್ಲಿ ತುಂಬ ಆಲೋಚನೆ ಉಂಟಾಗುತ್ತೆ, ಅತಿಯಾದ ಕೊರಗು ಉಂಟೋ ಸಾಧ್ಯತೆ ಸೂಚಿಸ್ತಾ ಇದೆ, ಕುಜನ ದೃಷ್ಟಿ ಬೇರೆ ಇದೆ. ಹೀಗಾಗಿ ಸ್ವಲ್ಪ ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಶರೀರಕ್ಕೆ ಗಾಯ, ತರಚೋದು, ಬಿದ್ದುಬಿಡೋದು, ಆಕ್ಸಿಡೆಂಟ್ಸ್ ಈ ಥರದ್ದಿದೆ, ಸ್ವಲ್ಪ ಹುಷಾರಾಗಿ ಓಡಾಡಿ. ಬೆಂಕಿ ಸಂಬಂಧಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಅಡುಗೆ ಮನೆಯಲ್ಲೂ ಅಷ್ಟೇ, ಹೆಣ್ಮಕ್ಳು ಸ್ಟವ್ವು, ಗ್ಯಾಸ್ ಬದಲಾಯಿಸುವಾಗ ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಹುಷಾರು. ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲದ ವಾತಾವರಣ. ಕೃಷಿಕರಿಗೆ ಸ್ವಲ್ಪ ಚೆನ್ನಾಗಿದೆ. ನೀರಿನ ಉತ್ಪನ್ನಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಅನುಕೂಲದ ವಾತಾವರಣ ಖಂಡಿತ ಇದೆ. ಗುರುದೃಷ್ಟಿ ಇರೋದ್ರಿಂದ ಉತ್ತಮವಾದ ಫಲ ಕಾಣ್ತೀರಾ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರವಾಗಿಲ್ಲ, ಪರಿಶ್ರಮ ಇದ್ದೇ ಇಲ್ಲ ಅಂತಲ್ಲ, ಆದರೆ ಓಕೆ, ತೊಂದರೆ ಇಲ್ಲ. ಇನ್ನು ಉಳಿದ ಹಾಗೆ ಎಚ್ಚರಿಕೆ ಬೇಕು. ನೀವು ಕೂಡ ಈ ದಿವಸ ಅಗ್ನಿ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯ ಪ್ರಾರ್ಥನೆ, ನರಸಿಂಹ ಪ್ರಾರ್ಥನೆ ಯಾವುದಾದ್ರೂ ಸರಿ ಮಾಡಿ ಅಂತು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ನಷ್ಟ ಇದೆ, ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ, ಕಾಲಿಗೆ ಬೆಂಕಿ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ, ಚಾಕು ಚೂರಿ ಇಂಥವುಗಳಿಂದ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ, ಹುಷಾರು.
ಇನ್ನು ಈ ದಿವಸ ಸಹೋದರ ಸ್ವಲ್ಪ ಭಾವ ಚೆನ್ನಾಗಿರುತ್ತೆ, ಸೇವಕರು ಸಹಾಯ ಈ ಥರದ್ದೆಲ್ಲ ಇದೆ. ಆದರೆ ವಿಘ್ನಗಳಾಗುತ್ತೆ, ಕೆಲಸಗಳು ಪೂರ್ಣ ಬೇಗ ಆಗೋದಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಆಗೋದಿಲ್ಲ, ಆ ರೀತಿಯಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ಫಲ, ಸಹಕಾರ, ಪರಸ್ಪರ ಸಹಕಾರ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ, ಹೆಚ್ಚಿನ ಅನುಕೂಲ ಇದೆ. ಹೀಗಾಗಿ ಆತಂಕ ಬೇಡ. ಈ ದಿವಸ ನೀವು ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಲೋಹ ಅಗ್ನಿ ಸಂಬಂಧಿ ವ್ಯಾಪಾರಿಗಳು ಅಥವಾ ಆ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಕೆಲಸ ನಿಭಾಯಿಸ್ತಕ್ಕಂಥದ್ದು ಅದು ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲೂ ನಿಮಗೆ ಒಳ್ಳೆಯ ಕೌಶಲ್ಯಯುತವಾದ ಕೆಲಸ ಮಾಡ್ತೀರಾ, ಅಲ್ಲೂ ಪ್ರಶಂಸೆ ಸಿಗುತ್ತೆ, ಅನುಕೂಲ ಆಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ಅನ್ನ ಸಮೃದ್ಧಿ, ಆಹಾರ ಸಮೃದ್ಧಿಯೂ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಪ್ರಾಧಾನ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಈ ದಿವಸ. ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಕಿರಿಕಿರಿ ಇದೆ ಇವರೇ. ಬೆಂಕಿ ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತೆ, ಸ್ವಲ್ಪ ಬಿಸಿಯಾಗಿರುತ್ತೆ, ಕಷ್ಟ ಅನಿಸುತ್ತೆ ಈ ದಿವಸ. ಮತ್ತು ಅಲ್ಲಿ ಸಹೋದ್ಯೋಗಿಗಳ ನಡುವೆ ಸ್ವಲ್ಪ ಘರ್ಷಣೆಗಳು ಏರ್ಪಾಡಾಗುವ ಸಾಧ್ಯತೆ ಕೂಡ ಇದೆ, ಹುಷಾರು. ಇನ್ನು ಇದರ ಹೊರತಾಗಿ ವ್ಯಯ ಇದೆ, ಅತಿಯಾದ ವ್ಯಯ, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಕಾಲಿನ ಬಾಧೆ ಕೂಡ ಸೂಚಿಸ್ತಾ ಇದೆ. ಇದರ ಎಲ್ಲ ಕಡೆ ಗಮನ ತಗೋಬೇಕು ನೀವು. ಇದರ ಹೊರತಾಗಿ ಸ್ನೇಹಿತರಿಂದ ತುಂಬ ಅನುಕೂಲ ಉಂಟಾಗುತ್ತೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿರುತ್ತೆ ಈ ದಿವಸ, ಅದೇ ಒಂದು ಸಮಾಧಾನ ನಿಮಗೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ, ಅದು ಒಂದು ಸಮಾಧಾನ ಸಿಗುತ್ತೆ. ಪ್ರಾರ್ಥನೆಗೆ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಜೊತೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ. ತುಲಾರಾಶಿಯವರಿಗೆ ವ್ಯಯ ಇದೆ, ಕೆಲಸದ ವಿಚಾರದಲ್ಲಿ, ಕೆಲಸದ ಸ್ಥಳದಲ್ಲಿ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಅವರಿವರು ಬಂದು ಕೇಳಿದ್ರು, ನೀವು ಕೊಟ್ರಿ, ಮತ್ತು ಇನ್ನೊಬ್ಬರು ಯಾರೋ ಬಂದರು, ಮತ್ತು ಹೀಗೆ ಖಾಲಿಯಾಗಿ ಅಷ್ಟು ಹೊರೆ ಆಗಿಬಿಡುತ್ತೆ ಈ ದಿವಸ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ತಂದೆ ಮಕ್ಕಳದು ಅಷ್ಟೇ, ಸ್ವಲ್ಪ ಘರ್ಷಣೆ, ವಾದ, ಒಂಥರ ಬೆಂಕಿ ವಾತಾವರಣ ಈ ದಿವಸ ಮನೆಯಲ್ಲಿ, ಆ ಥರದ್ದು ಒಂದು ಲಕ್ಷಣ ಇದೆ. ಇನ್ನು ನೀವು ಅಷ್ಟೇ ಚಾಕು ಚೂರಿ ಅಥವಾ ಇನ್ಯಾವುದೋ ಕಬ್ಬಿಣ ವಸ್ತುಗಳು ಇಂಥವುಗಳಿಂದ, ಲೋಹ ವಸ್ತು ಈ ಥರದ್ರ ತೊಂದರೆ ಒಳಪಡೋ ಸಾಧ್ಯತೆ ಇದೆ, ಹುಷಾರು. ದೇವಸ್ಥಾನಗಳಲ್ಲಿ ಹೋಮ ಇತ್ಯಾದಿ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಬೆಂಕಿ ತಾಗುವುದು, ಈ ಥರದ್ದು ಈ ರೀತಿಯ ಎಚ್ಚರಿಕೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ಇನ್ನು ಇದರ ಹೊರತಾಗಿ ಸ್ನೇಹಿತರ ಸಹಕಾರ, ಮಕ್ಕಳ ಸಹಾಯ ಇದು ಕೂಡ ಇದೆ, ತೊಂದರೆ ಇಲ್ಲ. ಈ ದಿವಸ ನೀವು ರಕ್ಷಣೆ ಕಾರಣದಿಂದಾಗಿ ದುರ್ಗಾ ಕವಚವನ್ನು ಹೇಳಿಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ, ಲಾಭ ಇದೆ. ಹಾಲು ಹೈನುಗಾರರಿಗೆ ವಿಶೇಷವಾದ ಲಾಭ ಇದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸಿವಿಲ್ ಕೆಲಸಗಳಲ್ಲಿ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಕಬ್ಬಿಣ, ಮರಳು, ಸಿಮೆಂಟು, ಇಟ್ಟಿಗೆ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ಪೌರ ಕಾರ್ಮಿಕರು ಅಂತೀವಲ್ಲ, ಕೆಲಸ ಶ್ರಮಜೀವಿಗಳು, ಅಂಥವರಿಗೆ ತುಂಬ ಚೆನ್ನಾಗಿದೆ, ಅದನ್ನು ಸೂಚಿಸ್ತಾ ಇದೆ. ಸಹಕಾರ ಸಿಗುತ್ತೆ ಹಿರಿಯರಿಂದ, ಸಂಗಾತಿಯ ಸಪೋರ್ಟ್ ಚೆನ್ನಾಗಿದೆ ಈ ದಿವಸ, ಸಾಮರಸ್ಯ ಇರ್ತದೆ. ಪ್ರಾರ್ಥನೆಗೆ ಈ ದಿವಸ ವಸ್ತು ನಷ್ಟತೆಯೂ ಕೂಡ ಇದೆ, ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ನೋಡಿ, ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆಗಳು ಸಿಗುತ್ತೆ, ಸ್ಥಾನಮಾನ, ಹೊಸ ಅವಕಾಶ ಬರೋದು, ಸ್ತ್ರೀಯರೇ ಒಂದು ನೆರವಾಗಿ ನಿಲ್ಲೋದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ ಇದೆ, ಭಿನ್ನಾಭಿಪ್ರಾಯ ಇದೆ, ಘರ್ಷಣೆ ಇದೆ, ಕಲಹ, ಕೋಲಾಹಲ ಈ ದಿವಸ ರಣರಂಗ ಆಗಿಬಿಡುತ್ತೆ. ಕುಟುಂಬ ಅಥವಾ ನಿಮ್ಮ ದಾಂಪತ್ಯ ಅನ್ನೋದು ಇರೋದಿಬ್ಬರೇ, ಆದರೆ ನಿಮ್ಮದೇ ಒಂದು ಅಕ್ಷೋಹಿಣಿ ಸೈನ್ಯ, ಅವ್ರದ್ದೊಂದು ಅಕ್ಷೋಹಿಣಿ ಸೈನ್ಯ, ಆ ಥರ ಇಬ್ಬರು ತೋಳ್ಬಲಗಳಲ್ಲಿ ಹೊಡೆದಾಟ ಹೀಗಾಗೋ ಸಾಧ್ಯತೆ ಇದೆಯಪ್ಪ, ಹುಷಾರು. ಬೆಂಕಿ ವಾತಾವರಣ ಇದೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ತಪ್ಪದೆ ಮಾಡಿ. ಇದರ ಹೊರತಾಗಿ ವ್ಯಾಪಾರ ಸ್ಥಳದಲ್ಲೂ ಅಷ್ಟೇ ಸ್ವಲ್ಪ ಕಹಿಯಾಗಿರುತ್ತೆ, ಅದರಲ್ಲೂ ಒಪ್ಪಂದದ ವ್ಯಾಪಾರ ಇದ್ದರೆ ತೊಂದರೆಗಳನ್ನು ಸೂಚಿಸ್ತಾ ಇದೆ. ದೂರ ಪ್ರಯಾಣ ಇದ್ದರೆ, ವಿದೇಶ ಪ್ರಯಾಣ ಇಂಥದ್ದಿದ್ದರೆ ಅಲ್ಲಿ ತೊಂದರೆಗಳು, ಅದನ್ನು ಸೂಚಿಸ್ತಾ ಇದೆ, ಹುಷಾರು ಈ ದಿವಸ. ಉಳಿದ ಹಾಗೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗುವ ಲಕ್ಷಣ ಇದೆ. ದೇವಸ್ಥಾನ, ಇಂಥ ಕ್ಷೇತ್ರ, ಸಾಧು ಸಂತರು ಇಂಥವರ ಒಂದು ಭೇಟಿ ಚೆನ್ನಾಗಿದೆ ಈ ದಿವಸ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿದೆ, ಸೀನಿಯರ್ಸಿಂದ ಸಹಕಾರ, ಸಹಾಯ, ಒಳ್ಳೆಯ ಸಲಹೆ, ಸೂಚನೆ ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಶರೀರಕ್ಕೆ ಪೆಟ್ಟು ಬೀಳೋದು, ಗಾಯ ಆಗೋ ಸಾಧ್ಯತೆ ಇದೆ, ಹುಷಾರು. ನೀವು ಕೂಡ ನರಸಿಂಹ ಕವಚ ಹೇಳ್ಕೊಳ್ಳಿ. ಕುಂಭರಾಶಿಯವರಿಗೆ ಈ ದಿವಸ ಉದರ ಬಾಧೆ ಇದೆ, ಮತ್ತು ಈ ದಿವಸ ಮಕ್ಕಳಲ್ಲಿ ಮನಸ್ತಾಪಗಳು, ಘರ್ಷಣೆಗಳು ಉಂಟಾಗುತ್ತೆ. ತಾಯಿ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ, ತಂದೆ ಮಕ್ಕಳಲ್ಲೂ ಇದೆ ಮನಸ್ತಾಪಗಳು, ಹುಷಾರು.
ಇನ್ನು ಈ ದಿವಸ ನಿಮಗೆ ವೃತ್ತಿ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಆದರೆ ಅಲ್ಲೂ ನಿಮಗೊಂದು ಕಿಡಿ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಕೆಲಸ ಮಾಡಿ. ಇದರ ಹೊರತಾಗಿ ಸ್ತ್ರೀಯರಿಗೆ ನಷ್ಟ ಸೂಚಿಸ್ತಾ ಇದೆ ಈ ದಿವಸ, ಆರೋಗ್ಯ ನಷ್ಟ ಸೂಚಿಸ್ತಾ ಇದೆ, ದುಃಖ ವ್ಯಥೆ ಸ್ವಲ್ಪ ವೀಕ್ ಇದೆ ಈ ದಿವಸ. ಹೀಗಾಗಿ ಇದರ ನಿವಾರಣೆಗೆ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ತುಂಬ ತೊಂದರೆ ಇದೆ, ಹುಷಾರಾಗಿ ಓಡಾಡಿ. ಈ ದಿವಸ ಬೀಳೋದು, ಎಡುವುದು ಈ ಥರದ್ದೆಲ್ಲ ಇದೆ. ಇನ್ನು ಸ್ನೇಹಿತರ ಜೊತೆಗೆ ಘರ್ಷಣೆಗಳಾಗೋ ಸಾಧ್ಯತೆ ಇದೆ. ಭೂ ವ್ಯವಹಾರಗಳಲ್ಲಿ ನೋಡಿ ಬೆಂಕಿ ಆಗೋ ಸಾಧ್ಯತೆ ಇದೆ. ಇನ್ಯಾವುದೋ ಲಿಟಿಗೇಷನ್ ಈ ಸಂಬಂಧಿಸಿದ ಹಾಗೆ ಕೋರ್ಟು ಕಚೇರಿ ವಾಗ್ವಾದ, ಘರ್ಷಣೆ, ಶತ್ರು ಭಯ ಇದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನವೇ ಇದೆ, ವ್ಯಯ ಹೆಚ್ಚಾಗಿದೆ. ನಾಜೂಕಾಗಿರಬೇಕು ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಸನ್ನಿಧಾನದಲ್ಲೇ ಒಂದು ವಿಶೇಷ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶರ್ವಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ದಿನ ವಿಶೇಷತೆ ಇವತ್ತಿನ ದಿನ ಹೇಗಿತ್ತು ಅಂತ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ 12 ರಾಶಿಗಳ ಫಲಾಫಲ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಹಾಗೆ ವೀಕ್ಷಕರು ಕಳಿಸಿರೋ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೀವು ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ವಿವರ, ಜನ್ಮ ದಿನಾಂಕ, ಸಮಯವನ್ನು ಕಳಿಸಿದ್ರೆ ಶಾಸ್ತ್ರಿಗಳು ನಿಮ್ಮ ಜಾತಕವನ್ನು ಪರಿಶೀಲಿಸಿ ಅಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.